ನೀವೇನಾದ್ರೂ ಎಕನಾಮಿಕಲಿ ನಮ್ಮ ಭಾರತ ಒಂದೇ ಅನ್ಕೊಂಡಿದ್ರೆ ತಪ್ಪು. ರೀಸೆಂಟ್ ಆಗಿ ನಾನು ಒಂದು ರಿಪೋರ್ಟ್ ನ ಓದ್ತಿದ್ದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲಿ ನಮ್ಮ ಭಾರತನ 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಇಂಡಿಯಾ 1 ಅಂತ. ಇದರಲ್ಲಿ ಸುಮಾರು 12 ಕೋಟಿಗಿಂತ ಜಾಸ್ತಿ ಜನ ಬರ್ತಾರೆ. ಇವರು ಮಂತ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಾರೆ. ನಾವೇನು ನಮ್ಮ ಎಕಾನಮಿ ಗ್ರೋ ಆಗ್ತಿದೆ ಅಂತ ಹೇಳ್ತಿದೀವಲ್ಲ, ಇದಕ್ಕೆ ಇವರೇ ಕಾರಣ. ಯಾಕಂದ್ರೆ 66% ಆಫ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಮಾಡೋದು ಇವರೇನೆ. ಈ ಲಕ್ಸುರಿ ಕಾರು, ಮನೆ, ಫಾರಿನ್ ಟ್ರಿಪ್ ಮಾಡೋರೆಲ್ಲ ಈ ಕ್ಯಾಟಗರಿನಲ್ಲೇ ಬರ್ತಾರೆ. ಇನ್ನ ನೆಕ್ಸ್ಟ್ ಇಂಡಿಯಾ 2 ಅಂತ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಇಂಡಿಯಾ 2 ಅಲ್ಲಿ ಸುಮಾರು 30 ಕೋಟಿಯಷ್ಟು ಜನ ಬರ್ತಾರೆ. ಇವರು ಪ್ರತಿ ತಿಂಗಳು 20 ರಿಂದ 25 ಸಾವಿರ ದುಡಿತಾರೆ. ಮೋಸ್ಟ್ ಆಫ್ ದ ಈ ವಿಡಿಯೋ ನೋಡೋರು ಕೂಡ ಈ ಕ್ಯಾಟಗರಿನಲ್ಲೇ ಬರಬಹುದು. ಮಕ್ಕಳ ಎಜುಕೇಶನ್ ಆಗಿರ್ಬಹುದು, ಆಸ್ಪತ್ರೆಗೆ, ಮನೆ ಬಾಡಿಗೆ ಕಟ್ಟಕ್ಕೆ, ಇನ್ನ ಜೀವನ ನಡೆಸೋದ್ರಲ್ಲೇನೆ ಇವ್ರು ದುಡಿದಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಇನ್ನ ನೆಕ್ಸ್ಟ್ ಬರೋದು ಇಂಡಿಯಾ 3 ಅಂತ. ದಿಸ್ ಇಸ್ ದ ರಿಯಲ್ ಇಂಡಿಯಾ. ಯಾಕಂದ್ರೆ ಇಲ್ಲಿ 100 ಕೋಟಿಗಿಂತ ಜಾಸ್ತಿ ಜನ ಬರ್ತಾರೆ. ಇವರು ಪ್ರತಿ ತಿಂಗಳು 6 ರಿಂದ 7 ಸಾವಿರ ಸಂಬಳ ಅಷ್ಟೇ ತಗೋತಾರೆ. ಇವರು ಗವರ್ಮೆಂಟ್ ಕೊಡೋ ಸಬ್ಸಿಡಿ ಮೇಲೆ ಫ್ರೀ ಆಗಿ ರೇಷನ್ ಕೊಡ್ತಾರಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಕಮೆಂಟ್ ಮಾಡಿ ಹೇಳಿ, ನೀವು ಯಾವ ಇಂಡಿಯಾದಲ್ಲಿ ಬರ್ತೀರಾ.